ಹೇಯ್ ಕೈ ಬಿಡು. ಬರೀ ನಾನೇನು ಕೈ ಹಿಡ್ಕೊಳ್ಳೋದು, ನೀನು ನಾನು ಕೈ ಹಿಡ್ಕೊಳ್ಳೋದು, ಇದೇ ಆಗೋಯ್ತು. ಡಿಸ್ಕಸ್ಟಿಂಗ್. ಆಹಾ ಅಪ್ಪಣ್ಣ ಕೈ ಹಿಡ್ಕೊಂಡಿರೋದು ಯಾರು ಅಂತ ನೀನೇ ನೋಡು. ಗೌತಮ್ ಒಳ್ಳೆಯವರೇ, ಸ್ವಲ್ಪ ಅರ್ಥ ಮಾಡ್ಕೋ. ತಪ್ಪಿ ಕೂಡ ಸ್ಕೌಂಡ್ರಲ್ನ ಒಳ್ಳೆಯವನು ಅಂತ ಹೇಳ್ಬೇಡ. ನನ್ನ ಹೆಸರು ಕೇಳಿದ್ರೆ ನನ್ನ ಮೈಯೆಲ್ಲ ಪರ್ಚ್ಕೋಬೇಕು ಅನ್ನೋ ಕೋಪ ಬರುತ್ತೆ. ನೀನ್ ಹೀಗೆ ಆಡೋದು ನೋಡಿದ್ರೆ ನನಗೂ ಹಾಗೆ ಆಗುತ್ತೆ. ಅದ್ರಿಗೆ ಏನ್ ಮಾಡ್ಲಿ, ಪರ್ಚ್ಕೊಂಡ್ರೆ ನನಗೆ ತಾನೇ ಗಾಯ ಆಗೋದು. ಸುಮ್ಮನೆ ಯಾವಾಗಲೂ ವಟ ಅಂತ ಬಡ್ಕೋಬೇಡ. ನಾನು ಹೇಳೋದನ್ನ ಸೀರಿಯಸ್ ಆಗಿ ಕೇಳಿಸ್ಕೊ. ಹಾಗೆ ಕಾರಲ್ಲಿ ಬರಬೇಕಾದ್ರೆ ಒಬ್ರು ಲೈಟ್ ಟಚ್ ಆಗಿ ಆಕ್ಸಿಡೆಂಟ್ ಆಯ್ತು. ಓಹೋ, ಕಾರ್ನ ಯಾರಿಗಾದ್ರೂ ಗುಚ್ಚದೆ ನಿನ್ ಚಟ ಅನ್ನು. ಶಟ್ ಅಪ್. ಮಧ್ಯ ಮಾತಾಡದೆ ಸುಮ್ಮನೆ ಕೇಳಿಸ್ಕೋತೀಯಾ? ಆಯ್ತು ಹೇಳಯ್ಯ. ಕಾರ್ ಹಿಡಿದು ಹೋದ. ಈಗೇನು ಹೇಳ್ತೀಯ? ನೋಡು, ಈಗಾಗಲೇ ನಾನು ಒಂದ್ಸಲ ನಿನಗೆ ಚಾನ್ಸ್ ಕೊಟ್ಟಿದ್ದೆ, ಬಟ್ ಆಗ ನಿನ್ನ ಹತ್ರ ಪ್ರೂವ್ ಮಾಡೋದಕ್ಕೆ ಆಗ್ಲಿಲ್ಲ. ಅದೇ ತರ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಸರಿ, ಈಗಲೂ ಅದೇ ರೀತಿ ಅಂತ ನಾನು ಇನ್ನು ಯಾವ ಕಂಡೀಷನ್ ಹಾಕಿದೆ ನಿಮ್ಮ ಅಕ್ಕನ ಮದುವೆಗೆ ನಿಂಗೆ ಲೀವ್ ಸ್ಯಾಂಕ್ಷನ್ ಮಾಡಿ. ನೀನು ಅಪ್ಲೈ ಕೂಡ ಮಾಡಬೇಕಾಗಿಲ್ಲ, ಸರಿನಾ? ನಿಜವಾಗ್ಲೂ ನನ್ನ ಲೀವ್ ಅಕೌಂಟಲ್ಲಿ ಒಂದು ಲೀವು ಕಟ್ ಮಾಡದೆ ಸ್ಯಾಂಕ್ಷನ್ ಮಾಡ್ತೀಯಾ? ಮಾಡ್ತೀನಿ. ಭಜ್ರಂಗಿ ಮೇಲೆ ಆಣೆಗಳು? ನಾನು ದೇವ್ರ ಮೇಲೆಲ್ಲ ಹಣ ಮಾಡೋದಿಲ್ಲ. ವೇದಾಂತ ಒಂದ್ಸಲ ಮಾತು ಕೊಟ್ರೆ ಅಷ್ಟೇ, ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಎಲ್ಲ ಓಕೆ, ಬಟ್ ನಾನೇ ಯಾಕೆ ನಿನ್ನ ಜೊತೆ ಬರಬೇಕು? ವಿಕ್ಕಿ ಬಾಬಾ ನಿನ್ ಸ್ವಂತ ತಮ್ಮ, ನೀನು ಅವ್ರ ಹತ್ರನೇ ಹೇಳ್ಬೋದಲ್ವಾ? ಗೌತಮ್ ಹೆಂಡತಿ ಮನೆ ತೋರಿಸ್ಬೋದಲ್ವಾ? ಆಕ್ಚುಲಿ ಅದು ಹೋಗ್ಲಿ ಬಿಡು, ನನಗೆ ಗೊತ್ತಾಯ್ತು. ನಿನಗೆ ನನ್ನ ಮೇಲೆ ಲೈಟಾಗಿ ಲವ್ ಆಗಿರಬೇಕು, ಆದರೆ ನೀನು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಷ್ಟೇ. ಅದಕ್ಕೆ ಎಲ್ಲ ಕಡೆ ನಾನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯ. ಆಮ್ ಐ ರೈಟ್? ಡ್ಯಾಮ್ ಇಟ್. ಲೂಸ್ ಟಾಕ್ಸ್ಗಳೆಲ್ಲ ನಿನಗೆ ಮಾತ್ರ ಬರೋದಕ್ಕೆ ಸಾಧ್ಯ ಅಲ್ವಾ? ಏನ್ ಲೂಸ್ ಟಾಕು? ಮತ್ತೆ ಯಾಕೆ ವಿಕ್ಕಿ ಬಾವಂಗೆ ಹೇಳ್ತಿಲ್ಲ? ವಿಕ್ರಾಂತ್ ನಿಮ್ಮ ಅಕ್ಕನ ಪ್ರೀತಿ ಗುಂಗಲ್ಲಿ ಕುರುಡಾಗ್ಬಿಟ್ಟಿದ್ದಾನೆ. ಅವ್ನಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಸೊ ನಿನಗಾದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೋದು ಅನ್ಕೊಂಡೆ. ಈಗ ನೀವು ಯಾರು ನನ್ನ ಮಾತು ಕೇಳಿದ್ರೆ ಮಂಟಪದಲ್ಲಿ ಆ ಗೌತಮ್ ಆರ್ತಿ ಕುತ್ತಿಗೆ ತಾಳಿ ಕಟ್ಟಿದ್ರೆ ಹಾಳಾಗೋದು ವಿಕ್ರಾಂತ್ ಜೀವನ. ಅವನದಿಂದ ಎಷ್ಟು ನೋವು ಅನುಭವಿಸ್ತಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಆಲ್ರೆಡಿ ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ. ಮತ್ತೆ ಏನಾದರೂ ಅರ್ಥ ಆಯ್ತು. ಹಾಗೆಲ್ಲ ಏನೂ ಆಗಲ್ಲ, ಕೆಟ್ಟದೆಲ್ಲ ಯೋಚನೆ ಮಾಡಬೇಡ. ಸರಿ, ನಾನು ಬರ್ತೀನಿ. ಹಿಂದೆ ತಿರ್ಕೊಂಡಕ್ಕೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಡ್ರಾಮಾ ಎಲ್ಲ ಸಾಕು, ಟೈಮ್ ಆಗ್ತಿದೆ, ಹೊರಡೋಣ ಬಾ. ಕ್ಲೀನ್ ಮಾಡ್ಕೊಂಬರೇ ಹೋಗ್ಬೇಕು. ಏನಿಲ್ಲ, ನೀನು ಸ್ವಲ್ಪ ಮಾತಾಡಬೇಕು. ಬಾ. ಎಲ್ಲಿಗೆ? ಬಾರೋ. ಅಣ್ಣ, ಏನು ನಿಮ್ಮ ಅವಸ್ಥೆ? ನೀನು ನೋಡಿದ್ರೆ
ನೋಡಿದ್ರೆ ಆರ್ತಿನ ನೋಡ್ತಾ ಇದ್ಯಾ, ಅಲ್ಲಿ ನೋಡಿದ್ರೆ ವೇದಾಂತ ಅಣ್ಣ ಅಮೂಲ್ಯನ ಜೊತೆ. ಬಾ ನೀನು. ನಾವೆಷ್ಟು ಬೇಗ ಹೋಗ್ತೀವೋ ಗೌತಮಣ್ಣ ಅಷ್ಟು ಬೇಗ ಬಯಲಾಗುತ್ತೆ. ನಡಿಯಯ್ಯ. ಯಗ್ರಜ ಬಾಳೆಗೊನೆ ಒತ್ಸಿದಲ್ದೆ ನನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋದ. ಇವತ್ತು ನನ್ನ ಬ್ಯಾಚುಲರ್ ಪಾರ್ಟಿ ಬೇರೆ ಇದೆ. ಛೇ, ಓ ಹೌದಾ, ನನಗೆ ಹೇಳಲಿಲ್ಲ. ಇವಾಗ ಅದು ಮುಖ್ಯನಾ? ಅಣ್ಣ ನಿಜ ಹೇಳ್ರು, ನೀವಿಬ್ರು ಏನಕ್ಕೆ ಬಂದಿದ್ರಿ ಅಂತ. ನಾನು ನಮ್ಮ ಹುಡುಗಿ ನೋಡೋಕೆ ಬಂದೆ. ಅಗ್ರಜ ಅಮೂಲ್ಯನ್ ನಾ ಹೇಳಿದಿಲ್ವಾ ಸಾರ್ಥಕ್, ಅವರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅಂತ. ಅವರಿಬ್ರು ಮುಖ ನೋಡಿದ್ಯಾ? ನಾನು ಹೀಗೆ ಹೇಳಿ ಹೇಳಿ ಉರಿಸ್ತಾ ಇರ್ತೀನಿ, ಬಟ್ ಅಂಥದ್ದೇನೂ ಇಲ್ಲ ಅಂತ ಅನ್ಕೊಳ್ತೀನಿ. ಸೂರ್ಯ ಪಶ್ಚಿಮದಲ್ಲಿ ಹುಟ್ಬೋದು, ಆದರೆ ಅವರಿಬ್ಬರ ಮಧ್ಯ ಲವ್ ಹುಟ್ಟೋದು ಚಾನ್ಸೇ ಇಲ್ಲ. ಹಲೋ, ಸಿನಿಮಾದಲ್ಲೆಲ್ಲ ಹೀಗೆ ಲವ್ ಆಗೋದು. ಅಲ್ಲ, ನಾನು ಆದಿನ ಜೊತೆ ಸ್ಪೆಂಡ್ ಮಾಡೋಕ್ಕಿಂತ ಜಾಸ್ತಿ ಟೈಮು ವೇದಾಂತ್ ಅಮೂಲ್ಯ ಜೊತೆ ಸ್ಪೆಂಡ್ ಮಾಡ್ತಾರಲ್ಲ. ಬಾವಾ, ನನ್ನ ಡ್ರಾಪ್ ಮಾಡೋ ಡ್ಯೂಟಿ ನಿಮ್ಮದೇ ಈಗ. ಹಲೋ, ನಮಸ್ತೆ. ನನ್ನ ಹೆಸರು ಆರ್ತಿ ಅಂತ. ಹಲೋ. ಛೇ, ಫೋನ್ ಬೇರೆ ಸ್ವಿಚ್ ಆಫ್ ಆಯಿತು. ಚಾರ್ಜ್ ಹಾಕದೆ ಮರ್ತ್ಬಿಟ್ಟಿದ್ದೀನಿ. ಈಗೇನು ಮಾಡೋದು? ಅಮ್ಮು ಬೇರೆ ಆರ್ತಿ ಕೊಡೋ ಒಡವೆ ಎಲ್ಲ ತೊಗೊಂಬ ಅಂದಿದ್ದಾರೆ. ನಾನೆಲ್ಲ ಒಡವೆನೂ ಶಾರದಾಗೆ ಕೊಟ್ಟಿದ್ದೀನಿ. ಈಗ ಹೇಗಾದರೂ ಮಾಡಿ ಶಾರದಾಗೆ ಗೊತ್ತಾಗದೇ ಇರೋ ಹಾಗೆ ಆ ಒಡವೆ ಎಲ್ಲ ತಗೋಬೇಕು. ಯಾಕೆ, ಏನಾಯ್ತು? ಕಾಲ್ ಕಟ್ಟಾಯಿತು ಅನಿಸುತ್ತೆ, ತಗೊಳ್ಳಿ. ಹೌದಾ? ಶಾರದಾ, ನಿಮ್ಮ ಯಜಮಾನ್ರ ಹೆಸರೇನು? ಕಾರ್ಡ್ ಮೇಲೆ ಬರಿಬೇಕಲ್ವ, ಅದಕ್ಕೆ ಕೇಳಿದೆ. ಪ್ರಣವ್ ಅಂತ. ಹೌದಾ? ಹೆಸರು ತುಂಬ ಚೆನ್ನಾಗಿದೆಯಮ್ಮ. ನಿಮ್ಮಿಬ್ಬರನ್ನೂ ಆ ಭಗವಂತ ಚೆನ್ನಾಗಿಟ್ಟಿರಲಿ. ನಿಮ್ಮ ಆಶೀರ್ವಾದ ಇದ್ದರೆ ನಾವು ಖಂಡಿತ ಚೆನ್ನಾಗಿರ್ತೀವಿ ಮಾ. ಆರ್ತಿ ಗೌತಮ್ ಮದುವೆ ಆದಮೇಲೆ ಮೊದಲನೇ ಸರ್ತಿ ಮನೆಗೆ ಊಟಕ್ಕೆ ಕರಿತೀವಲ್ಲ, ಆಗ ನಿನ್ನನ್ನು ನಿನ್ನ ಗಂಡನ್ನು ಕರಿತೀನಿ. ಖಂಡಿತ ಮನೆಗೆ ಬರಬೇಕು, ಸರಿನಾ? ಖಂಡಿತ ಬರ್ತೀವಿ ಮಾ. ಇವತ್ತು ಅವ್ರಿಗೆ ಕೆಲಸ ಇಲ್ಲ ಅಂದಿದ್ರೆ ಇವತ್ತೇ ಕರ್ಕೊಂಡು ಬರ್ತಿದ್ದೆ. ಅಮ್ಮ, ನಾನಿನ್ನು ಹೊರಡ್ತೀನಿ. ಅಯ್ಯೋ, ಯಾಕಮ್ಮ ಅವಸರ? ನಮ್ಮವ್ರು ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮರ್ತ್ಬಿಟ್ಟಿದಾರಂತೆ. ಅರ್ಜೆಂಟಾಗಿ ನಾನು ಹೋಗಲೇಬೇಕು. ನಾನು ಹೋಗಲಿಲ್ಲ ಅಂದರೆ ಅವ್ರಿಗೆ ಲೇಟ್ ಆಗುತ್ತೆ. ಹೌದಾ? ಸರಿನಮ್ಮ, ಬಾ, ನಿನಗೆ ಕುಂಕುಮ ಕೊಡ್ತೇನೆ. ಸರಿ ಮಾ, ನಾನು ಹೊರಡ್ತೀನಿ.